ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವಂತಹ ಎಲ್ಲ ಸಹೋದರ ಸಹೋದರಿಯರಿಗೆ ನನ್ನ ವಂದನೆಗಳು. ನಾನೀಗ ನಿಮಗೋಸ್ಕರ ಪ್ರಕಟಣೆ 12ನೇ ಅಧ್ಯಾಯದ ವಚನ 7ರಿಂದ ವಚನ 17ರವರೆಗೆ ಓದ್ತೇನೆ ಕನ್ನಡ ಬೈಬಲ್ನಿಂದ. ಸೈತಾನನೆಂಬ ಘಟಸರ್ಪವು ಪರಲೋಕದಿಂದ ದೊಬ್ಬಲ್ಪಟ್ಟದ್ದು. ಪರಲೋಕದಲ್ಲಿ ಯುದ್ಧ ನಡೆಯಿತು. ಮಿಕಾಯೇಲನು ಅವನ ದೂತರು ಘಟಸರ್ಪನ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು ಮತ್ತು ಪರಲೋಕದೊಳಗೆ ಅವರಿಗೆ ಸ್ಥಾನವು ತಪ್ಪಿಹೋಯಿತು. ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ ಆ ಮಹಾಘಟಸರ್ಪನು, ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. ಅವನ ದೂತರು ಅವನೊಂದಿಗೆ ದೊಬ್ಬಲ್ಪಟ್ಟರು. ಆಗ ಪರಲೋಕದಲ್ಲಿ ಮಹಾಶಬ್ದವನ್ನು ಕೇಳಿದೆನು. ಅದು, ಈಗ ಜಯವೂ ಶಕ್ತಿಯೂ ರಾಜ್ಯವೂ ನಮ್ಮ ದೇವರಿಗೆ ಉಂಟಾಯಿತು. ಆತನು ಅಭಿಷೇಕಿಸಿದವನ ಅಧಿಕಾರವು ಈಗ ಸ್ಥಾಪಿತವಾಯಿತು. ಹಗಲಿರುಳು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನು ದೊಬ್ಬಲ್ಪಟ್ಟಿದ್ದಾನೆ. ಅವರು ಪ್ರಾಣದ ಮೇಲಣ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆಯದೆ ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು. ಪರಲೋಕವೇ, ಅದರಲ್ಲಿ ವಾಸ ಮಾಡುವವರೇ ಹರ್ಷಗೊಳ್ಳಿರಿ. ಭೂಮಿಯೇ, ಸಮುದ್ರವೇ, ನಿಮ್ಮ ದುರ್ಗತಿಯನ್ನು ಏನು ಹೇಳಲಿ? ಸೈತಾನನು ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ಮಹಾರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ ಎಂಬುದಾಗಿ ಹೇಳಿತು. ವಚನ 13ರಿಂದ ನೋಡಿ. ಘಟಸರ್ಪವು ಆ ತೇಜೋಮಯವಾದ ಸ್ತ್ರೀಯನ್ನು ಹಿಂಸಿಸಿದ್ದು. ಘಟಸರ್ಪನು ತಾನು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದಿರುವುದನ್ನು ಕಂಡು ಗಂಡು ಮಗುವನ್ನು ಹೆತ್ತ ಸ್ತ್ರೀಯನ್ನು ಹಿಂಸಿಸುವುದಕ್ಕೆ ಅಟ್ಟಿಸಿಕೊಂಡು ಹೋದನು. ಆ ಸ್ತ್ರೀಯು ಅರಣ್ಯದಲ್ಲಿದ್ದ ತನ್ನ ಸ್ಥಳಕ್ಕೆ ಹಾರಿ ಹೋಗುವುದಕ್ಕಾಗಿ ಆಕೆಗೆ ದೊಡ್ಡ ಗರುಡ ಪಕ್ಷಿಯ 2 ರೆಕ್ಕೆಗಳು ಕೊಡಲ್ಪಟ್ಟವು. ಅಲ್ಲಿ 1 ಕಾಲ, 2 ಕಾಲ, ಅರ್ಧ ಕಾಲ ಸರ್ಪನ ಮುಖಕ್ಕೆ ಮರೆಯಾಗಿ ಪೋಷಣೆ ಹೊಂದುತ್ತಾಳೆ. ಆ ಸರ್ಪನು ಸ್ತ್ರೀಯನ್ನು ಬಡಿಸಿಕೊಂಡು ಹೋಗಬೇಕೆಂದು ಆಕೆಯ ಹಿಂದೆ ತನ್ನ ಬಾಯೊಳಗಿಂದ ನೀರನ್ನು ನದಿಯಂತೆ ಬಿಟ್ಟನು. ಆದರೆ ಭೂಮಿಯು ಆ ಸ್ತ್ರೀಯ ಸಹಾಯಕ್ಕೆ ಬಂದು ಬಾಯಿ ತೆರೆದು ಘಟಸರ್ಪನು ತನ್ನ ಬಾಯೊಳಗಿಂದ ಬಿಟ್ಟ ನದಿಯನ್ನು ಕುಡಿದು ಬಿಟ್ಟಿತು. ಆಗ ಘಟಸರ್ಪನು ಸ್ತ್ರೀಯ ಮೇಲೆ ಕೋಪಿಸಿಕೊಂಡು ಆಕೆಯ ಸಂತಾನದವರಲ್ಲಿ ಉಳಿದವರ ಮೇಲೆ, ಅಂದರೆ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆದು ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೇಳಿರುವವರ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟು ಸಮುದ್ರ ತೀರದ ಮರಳಿನ ಮೇಲೆ ನಿಂತನು. ನಾವೀಗ 12ನೇ ಅಧ್ಯಾಯದ 1ನೆಯ ಭಾಗದ ಕೆಲವು ವಿಷಯಗಳನ್ನು ನೋಡಿದ್ದೇವೆ. ಅಂದರೆ ಈ ಒಂದು ತೇಜೋಮಯವಾದ ಸ್ತ್ರೀ ಆಕೆ ಇಸ್ರಾಯೇಲ್ ರಾಷ್ಟ್ರವನ್ನು ಸೂಚಿಸುವಂತಹ ವಿಷಯವನ್ನು ಬಹಳ ಆಳವಾಗಿ ಹಿಂದಿನ ಅಧ್ಯಾಯದಲ್ಲಿ ನೋಡಿದ್ದೇವೆ. ನಮ್ಮ ಮುಂದಿನ ಅಧ್ಯಯನಕ್ಕಾಗಿ ನಾವು 12ನೇ ಅಧ್ಯಾಯದಲ್ಲಿ ಬರುವಂತಹ 4 ಪಾತ್ರಧಾರಿಗಳನ್ನು ಆಳವಾಗಿ ತಿಳಿದುಕೊಳ್ಳುವಂತಹ ಅವಶ್ಯಕತೆ ಇದೆ. ಭೂಮಿಯ ಮೇಲಿನ ಸಂಗತಿಗಳಲ್ಲಿ ದೇವರ ಉದ್ದೇಶಗಳಲ್ಲಿ ಕಂಡುಬರುವಂತಹ ಕೊನೆಯ ಪಾತ್ರಧಾರಿಗಳು. ಹಾಗೆ ಸೂರ್ಯನನ್ನು ಧರಿಸಿಕೊಂಡಿದ್ದಂತಹ ತೇಜೋಮಯ ಸ್ತ್ರೀ, ಇಸ್ರೇಲ್ ರಾಷ್ಟ್ರವನ್ನು ಪ್ರತಿನಿಧಿಸುವಂತಹ ಸ್ತ್ರೀ, ಒಂದು ಇಸ್ರೇಲ್ ರಾಷ್ಟ್ರದ ಒಂದು ಚರಿತ್ರೆಯನ್ನೇ ಇಲ್ಲಿ ಹೇಳಲಾಗಿದೆ ಎನ್ನುವ ಹಾಗೆ ಅದನ್ನು ನಾವು ನೋಡಬಹುದು. ಹಾಗೆ ಕೆಂಪಾದ ಮಹಾಘಟ ಸರ್ಪ ಇರುವಂಥದ್ದನ್ನು ನಾವು ನೋಡ್ತೇವೆ. ಹಾಗೆ 3ನೇ ಒಂದು ಭಾಗ ನಕ್ಷತ್ರಗಳು. ಈ ಘಟಸರ್ಪನನ್ನು ನಾವು 9ನೇ ವಚನದಲ್ಲಿ ಕೂಡ ನೋಡೋದ್ರಿಂದ ಅದು ಸೈತಾನ ಎನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಅರ್ಥವಾಗುವಂತಹ ಸಂಗತಿಯಾಗಿದೆ. ಮತ್ತು ಅವನು ಎಳೆದು ಹಾಕಿದಂಥ 3ನೇ ಒಂದು ಭಾಗ ನಕ್ಷತ್ರಗಳು, ಅಂದರೆ ದೇವರ ವಿರುದ್ಧವಾಗಿ ದಂಗೆಯೆದ್ದು ಸೈತಾನನ ಹಿಂದೆ ಬಂದಂತಹ ಬಿದ್ದು ಹೋದ ದೂತರುಗಳು, ಅಂದರೆ ದೆವ್ವಗಳು ಅಥವಾ ಫಾಲನ್ ಏಂಜಲ್ಸ್ ಅಂತ ನಾವು ಹೇಳ್ತೇವೆ, ಡೀಮನ್ಸ್. ಮತ್ತು ವಚನ 5ರಲ್ಲಿ ಹೇಳಿರುವಂತಹ ಗಂಡು ಮಗು, ಅಂದರೆ ಕರ್ತನಾದ ಯೇಸು ಕ್ರಿಸ್ತನು ಎನ್ನುವಂತಹದ್ದು ಕೂಡ ಭಾಳ ಸ್ಪಷ್ಟವಾದಂಥದ್ದು. ಆಕೆ ಜನಾಂಗಗಳನ್ನು ಕಬ್ಬಿಣದ ಕೋಲಿನಿಂದ ಆಳಬೇಕಾದ
ಒಂದು ಗಂಡು ಮಗುವನ್ನು ಹೆತ್ತಳು ಎಂಬ ವಾಕ್ಯದಲ್ಲಿರುವಂತಹ ಆಳಬೇಕಾದ ಎಂಬ ಪದದ ಕಾಲವನ್ನು ಅಂದರೆ ಟೆನ್ಸನ್ನು ನೀವು ಗಮನಿಸಿ, ಅಂದರೆ ಭವಿಷ್ಯತ್ ಕಾಲದಲ್ಲಿ ಎನ್ನುವಂಥದ್ದು. ಹಾಗೆಯೇ ಕೀರ್ತನೆ 2ನೇ ಅಧ್ಯಾಯ 9ನೇ ವಚನವನ್ನು ಕೂಡ ನೋಡ್ರಿ. ಮೆಸ್ಸಿಯನನ್ನು ಕುರಿತಂತಹ ಕೀರ್ತನೆ. ಕಬ್ಬಿಣದ ಗದೆಯಿಂದ ಅವರನ್ನು ನಾಶ ಮಾಡುವಿ, ಮಣ್ಣಿನ ಮಡಿಕೆಗಳನ್ನು ಎಂಬಂತೆ ಅವರನ್ನು ಹೊಡೆದು ಹಾಕುವಿ ಎಂದು ಹೇಳಿದನು ಎನ್ನುವಂತಹ ವಚನ ಇದೆ. ಹಾಗೆಯೇ ವಚನ 5 ಗಮನಿಸ್ರಿ. ಒಂದು ಗಂಡು ಮಗುವನ್ನು ಹಾಕಿಯು ಎತ್ತಿರುವಂತಹ ಒಂದು ವಿಷಯ ಅಲ್ಲಿದೆ. ಹಾಗೆ ಆ ಕೂಸು ಪಕ್ಕನೆ ದೇವರ ಬಳಿಗೂ ಆತನ ಸಿಂಹಾಸನದ ಬಳಿಗೂ ಎತ್ತಲ್ಪಟ್ಟಿತು ಎನ್ನುವಂತಹ ಒಂದು ವಿಷಯ ಇದೆ. ಈ ಸಂದರ್ಭದಲ್ಲಿ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ಹೊಂದಿ ಆತನು ಪರಲೋಕಕ್ಕೆ ಏರಿ ಹೋಗುವಂತಹ ಸಮಯದಲ್ಲಿ ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 10-11ನೇ ವಚನಗಳಲ್ಲಿ ನೋಡ್ತೀರಿ. ಶಿಷ್ಯರೆಲ್ಲರೂ ಆಕಾಶದ ಕಡೆಗೆ ನೋಡ್ತಾ ಇರಲಾಗಿ ಶುಭ್ರ ವಸ್ತ್ರಧಾರಿಗಳಾದಂತಹ 2 ಪುರುಷರು ಪಕ್ಕನೆ ಅವರ ಹತ್ರ ನಿಂತ್ಕೊಂಡು, ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು ಎನ್ನುವಂಥದ್ದು. ಹಾಗೆಯೇ ನೀವು ಇನ್ನೂ ಕೆಲವು ವಿಷಯಗಳನ್ನು ನೋಡ್ಬೋದು. ಅದೇನೆಂದರೆ, ಕರ್ತನಾದ ಯೇಸು ಕ್ರಿಸ್ತನ ಜನ್ಮದ ಸಮಯದಲ್ಲಿ ಆತನನ್ನು ಕೊಲ್ಲಿಸಬೇಕೆಂದು ಹೆರೋದನು ಪ್ರಯತ್ನ ಮಾಡಿದ್ದನ್ನು, ಹಾಗೆ ಸೋತು ಹೋದಂತಹ ವಿಷಯ. ಅಷ್ಟೇ ಅಲ್ಲದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಕ್ರೂಜಿಗೆ ಹಾಕುವಂಥ ಸಮಯದಲ್ಲಿ ಸೈತಾನನು ಕೂಡ ತಾನು ಗೆದ್ದೆ ಎಂದು ಸುಳ್ಳಾಗಿ ತಪ್ಪಾಗಿ ಭಾವಿಸಿದ್ದನ್ನು ಕೂಡ ನಾವು ಗಮನಿಸಿದ್ದೇವೆ ಸುವಾರ್ತೆಗಳಲ್ಲಿ. ಹಾಗೆ ಈಗ ಈ ಒಂದು ಸಮಯ 1260 ದಿನಗಳವರೆಗೆ ಒಂದು ಇಸ್ರೇಲ್ ರಾಷ್ಟ್ರಕ್ಕೆ, ಇಸ್ರಾಯೇಲರಿಗೆ ಸಿಗುವಂತಹ ಸಂರಕ್ಷಣೆಯನ್ನು ಕುರಿತು ನಾವು 6ನೇ ವಚನದಲ್ಲಿ ಓದ್ತೇವೆ. ಅಲ್ಲಿ ಆಕೆಗೆ 1260 ದಿನಗಳವರೆಗೆ ಪೋಷಣೆಯಾಗಬೇಕೆಂದು ದೇವರು ಸ್ಥಳವನ್ನು ಸಿದ್ಧ ಮಾಡಿದ್ದನು ಎನ್ನುವಂತಹ ವಿಷಯ. ಹಾಗೆ ಈ 1260 ದಿನಗಳ ಕಾಲ ಅಂದರೆ ಯಾವುದು ಅನ್ನುವಂಥದ್ದನ್ನು ನಾವು ನೋಡೋಣ. ಈ ಒಂದು ಕಾಲ ಪ್ರವಾದನಾ ವಾಕ್ಯಗಳಲ್ಲಿ ಕೂಡ ಬಂದಿರುವಂತಹ ಕಾಲ. ದಾನಿಯೇಲನ 70ನೇ ವಾರದ ಪ್ರವಾದನೆ ನೀವು ದಾನಿಯೇಲ 7ನೇ ಅಧ್ಯಾಯ 25ನೇ ವಚನದಲ್ಲಿ ನೋಡಬಹುದು. 1 ಕಾಲ, 2 ಕಾಲ, ಅರ್ಧ ಕಾಲ ಅಂದರೆ 3.5 ವರ್ಷಗಳು, 42 ತಿಂಗಳುಗಳು ಅಂದರೆ ಯಹೂದ್ಯರ ಕಾಲಮಾನದ ಪ್ರಕಾರ ಒಂದು 360 ದಿನಗಳ ವರ್ಷ ಇದೆ. ಹಾಗೆಯೇ ಪ್ರಕಟಣೆ 11ನೇ ಅಧ್ಯಾಯ 2ನೇ ವಚನದಲ್ಲಿ ಕೊಡಲಾಗಿರುವಂತಹ ಪರಿಶುದ್ಧ ಪಟ್ಟಣವನ್ನು 42 ತಿಂಗಳುಗಳ ಕಾಲ ಅನ್ಯ ಜನರು ತುಳಿದಾಡುವಂತಹ ಕಾಲ ಇದಾಗಿದೆ. ಹಾಗೆಯೇ ಮೋಶೆ ಮತ್ತು ಎಲಿಯರನ್ನು ನಮ್ಮ ಜ್ಞಾಪಕಕ್ಕೆ ತರುವ 42 ತಿಂಗಳುಗಳ ಕಾಲ ಪ್ರವಾದಿಸುವ 2 ಸಾಕ್ಷಿಗಳ ಕಾಲವೂ ಕೂಡ ಇದೇ ಆಗಿದೆ. ಹಾಗೆಯೇ ಪ್ರಕಟಣೆ 13ನೇ ಅಧ್ಯಾಯ 5ರಲ್ಲಿ ಕೊಡಲಾಗಿರುವಂತಹ 42 ತಿಂಗಳುಗಳ ಕಾಲ ಪರ್ಯಂತರ ತನ್ನ ಕಾರ್ಯಗಳನ್ನು ನಡೆಸುವ ಅಧಿಕಾರವು ಮೃಗಕ್ಕೆ ಅಂದರೆ ಕ್ರಿಸ್ತ ವಿರೋಧಿ ಅಥವಾ ಆ್ಯಂಟಿ ಕ್ರೈಸ್ಟ್ಗೆ ಕೊಡಲಾಗಿರುವಂತಹ ಕಾಲ ಕೂಡ ಇದೇ ಆಗಿದೆ. ಈ ಸಮಯ ಅಂದರೆ 3.5 ವರ್ಷ ಅಥವಾ 42 ತಿಂಗಳು 1260 ದಿನಗಳು. ಅಂದರೆ ಈ 1260 ದಿನಗಳು ಅಂದರೆ 7 ವರ್ಷಗಳ ಮಹಾ ಸಂಕಟ ಕಾಲದ 2ನೇ ಅರ್ಧ ಭಾಗ ಎನ್ನುವಂಥದ್ದು ಭಾಳ ಸ್ಪಷ್ಟವಾದದ್ದು. ಹಾಗೆ ನಾವೀಗ ವಚನ 7ರಲ್ಲಿ ನೋಡ್ತೇವೆ ಪರಲೋಕದಲ್ಲಿ ಯುದ್ಧ ನಡೆಯುವಂಥದ್ದನ್ನು. ಇದೊಂದು ದೊಡ್ಡ ಒಂದು ಅದ್ಭುತವಾದಂತಹ ವಚನ. ಅಂದರೆ ದಟ್ಸ್ ದ ಬಿಗಿನಿಂಗ್ ಆಫ್ ದ ಎಂಡ್ ಅಂತ ನಾವು ಹೇಳ್ಬೋದು. ಅಂತ್ಯದ ಪ್ರಾರಂಭವಾಗಿದೆ. ಅಂದರೆ ದೇವರು ಇಡೀ ಸೃಷ್ಟಿಯನ್ನು ಶುದ್ಧೀಕರಣಗೊಳಿಸುವಂತಹ ಒಂದು ಕಾರ್ಯ ಪ್ರಾರಂಭವಾಗಿದೆ. ಅದು ಪರಲೋಕದಿಂದ ಪ್ರಾರಂಭವಾಗಿದೆ. ಪರಲೋಕವನ್ನು ಮೊದಲನೆಯದಾಗಿ ಶುದ್ಧಿಪಡಿಸಲಾಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಸೈತಾನನನ್ನು ಮತ್ತು ಅವನ ದೂತರನ್ನು ಕೆಳಗೆ ದೊಬ್ಬುವಂತಹ ಒಂದು ಕಾರ್ಯ ನಡೀತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ನೋಡ್ತೇವೆ. ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು ಅನ್ನುವಂತಹ ವಿಷಯ ಇದೆ. ಅಷ್ಟೇ ಅಲ್ಲದೆ ಪರಲೋಕದೊಳಗೆ ಅವರಿಗೆ ಸ್ಥಾನವು ತಪ್ಪಿ ಹೋಯಿತು ಅನ್ನುವಂತಹ ವಚನವನ್ನು ನೀವು 8ರಲ್ಲಿ ನೋಡ್ತೀರಿ. ಹಾಗೆ ಇದುವರೆಗೂ ಕೂಡ ದೇವರ ಸಿಂಹಾಸನದ ಬಳಿಗೆ ಹೋಗಲಿಕ್ಕೆ ಅವಕಾಶ ಇದ್ದಂತಹ, ಹಾಗೆ ದೇವ ಜನರ ಮೇಲೆ ಯಾವಾಗಲೂ ಕೂಡ ದೂರನ್ನು ಹೇಳ್ತಾ ಇದ್ದಂತಹ ಸೈತಾನನನ್ನು ದೇವರು ಒಂದು ಚರಿತ್ರೆಯ ಕೊನೆಯ ಘಟ್ಟದಲ್ಲಿ ಅಲ್ಲಿಂದ ದೊಬ್ಬುವಂತಹ ಕಾರ್ಯವನ್ನು ನಾವು ಇಲ್ಲಿ ನೋಡ್ತೇವೆ. ಹಾಗೆಯೇ
ಸೈತಾನನ ದೂತರಿಗೂ ಕೂಡ ಅಂದರೆ ದೆವ್ವಗಳಿಗೂ ಕೂಡ ಪರಲೋಕದಲ್ಲಿ ಸ್ಥಾನವು ತಪ್ಪಿ ಹೋಯಿತು ಅನ್ನುವಂತಹ ವಿಷಯ ಭಾಳ ಸ್ಪಷ್ಟವಾಗಿದೆ. ಈಗ ಸೈತಾನನನ್ನು ಪರಲೋಕದಿಂದ ಹೇಗೆ ಹೊರಹಾಕಲಾಯಿತು ಅನ್ನುವಂಥದ್ದನ್ನು ನೋಡೋಣ. ವಚನ 10-11 ಆಗ ಪರಲೋಕದಲ್ಲಿ ಮಹಾಶಬ್ದವನ್ನು ಕೇಳಿದೆನು. ಅದು ಈಗ ಜಯವೂ ಶಕ್ತಿಯೂ ರಾಜ್ಯವೂ ನಮ್ಮ ದೇವರಿಗೆ ಉಂಟಾಯಿತು. ಆತನು ಅಭಿಷೇಕಿಸಿದವನ ಅಧಿಕಾರವು ಈಗ ಸ್ಥಾಪಿತವಾಯಿತು. ಹಗಲಿರುಳು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನು ದೊಬ್ಬಲ್ಪಟ್ಟಿದ್ದಾನೆ. ಅವರು ಪ್ರಾಣದ ಮೇಲಣ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆಯದೆ ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು ಅನ್ನುವಂತಹ ವಾಕ್ಯ ಭಾಗವನ್ನು ನಾವು ಬಹಳ ಸ್ಪಷ್ಟವಾಗಿ ಗಮನಿಸಬಹುದು. ಒಂದು ವಿಷಯ ಸ್ಪಷ್ಟ, ಅವರು ಯಜ್ಞದ ಕುರಿಯಾದಾತನ ಬಲದಿಂದ, ಹಾಗೆ ತಮ್ಮ ಒಂದು ವಾಕ್ಯದ ಬಲ, ಅದನ್ನು ಗ್ರೀಕ್ ಭಾಷೆಯಲ್ಲಿ ತಮ್ಮ ಸಾಕ್ಷಿಯ ಬಲದಿಂದ ಎನ್ನುವಂತಹ ಮೂಲಾರ್ಥವಿದೆ. ಆ ಕರ್ತನಾದ ಯೇಸು ಕ್ರಿಸ್ತನ ರಕ್ತದಲ್ಲಿ ಬಲ ಇದೆ ಅನ್ನುವಂಥದ್ದು ಸ್ಪಷ್ಟ. ಈ ಸಮಯದಲ್ಲಿ ನಮಗೆ ನೆನಪಿಗೆ ಬರುವಂತಹ ಹಾಡು ಅಂದರೆ ದರ್ ಇಸ್ ಪವರ್ ವಂಡರ್ ವಾಕಿಂಗ್ ಪವರ್ ಇನ್ ದ ಬ್ಲಡ್ ಆಫ್ ದ ಲ್ಯಾಂಬ್ ಅನ್ನುವಂಥದ್ದು. ಅಂದರೆ ಉಂಟು ಶಕ್ತಿ ದಿವ್ಯವಾದ ಶಕ್ತಿ ನಮ್ಮ ಕರ್ತನಾದ ಯೇಸುವಿನ ರಕ್ತದಲ್ಲಿ ಎನ್ನುವಂತಹ ಬಹಳ ಸುಂದರವಾದ ಹಾಡಿದೆ. ಹಾಗೆ ಅವರು ತಮ್ಮ ವಾಕ್ಯದ ಬಲದಿಂದಲೂ ಅಂದರೆ ತಮ್ಮ ಸಾಕ್ಷಿಯ ಬಲದಿಂದಲೂ ಕೂಡ ಈ ಸೈತಾನನನ್ನು ಜಯಿಸಿದರು ಅನ್ನುವಂಥದ್ದಿದೆ. ಹಾಗೆಯೇ ಭೂಮಿಗೂ ಕೂಡ ಒಂದು ಎಚ್ಚರಿಕೆ ಇದೆ. ಸೈತಾನನು ತನಗಿರುವಂಥ ಕಾಲ ಬಹಳ ಸ್ವಲ್ಪದ್ದೆಂದು ತಿಳಿದು ಮಹಾರೌದ್ರತೆಯಿಂದ ಅವನು ಕೆಳಗೆ ಇಳಿದು ಬಂದಿರುವಂತಹ ವಿಷಯವನ್ನು ನೀವು 12ನೇ ವಚನದಲ್ಲಿ ನೋಡ್ತೀರಿ. ಹಾಗೆಯೇ ಅವನು ಒಂದು ಇಸ್ರಾಯೇಲರನ್ನು ಹಿಂಸಿಸಲಿಕ್ಕೆ ಹೋಗುವಂಥದ್ದನ್ನು ಕೂಡ 13ನೇ ವಚನದಲ್ಲಿ ನಾವು ನೋಡ್ತೇವೆ. ಅವನು ಹಟ್ಟಿಸಿಕೊಂಡು ಹೋಗುವಂಥದ್ದನ್ನು ಅಂದರೆ ಇಸ್ರಾಯೇಲನ್ನು ಆಕೆಗೆ ದೊಡ್ಡ ಸಂರಕ್ಷಣೆಯನ್ನು ದೇವರು ಕೊಡುವಂಥದ್ದನ್ನು ಕೂಡ ನಾವು 14ನೇ ಒಂದು ವಚನದಲ್ಲಿ ನೋಡ್ತೇವೆ. ಕರ್ತನಾದ ಯೇಸು ಕ್ರಿಸ್ತನು ಈ ಒಂದು ಸಮಯದಲ್ಲಿ ಇಸ್ರಾಯೇಲರನ್ನು ಬಹಳ ವಿಶೇಷ ರೀತಿಯಿಂದ ತಂದೆಯಾದ ದೇವರು ಅವರನ್ನು ಸಂರಕ್ಷಿಸುವಂಥದ್ದನ್ನು, ಒಂದು ವಿಶೇಷವಾದ ಸಂರಕ್ಷಣೆಯನ್ನು ಕೊಡುವಂಥದ್ದನ್ನು, ಯಾವುದೇ ರೀತಿಯಲ್ಲಿ ಅವರು ತೊಂದರೆಗೊಳಗಾಗದ ಹಾಗೆ ಅವರನ್ನು ಕಾಪಾಡುವಂಥದ್ದನ್ನು ನಾವು ಇದರಿಂದ ಸ್ಪಷ್ಟವಾಗಿ ತಿಳಿದುಕೊಳ್ಬಹುದು. ಮಹಾ ಸಂಕಟ ಕಾಲ ಬರ್ತಾ ಇದೆ. ಅಂದರೆ 7 ವರ್ಷಗಳ 3.5 ವರ್ಷದ 2ನೇ ಅರ್ಧ ಭಾಗ. ಅಷ್ಟೇ ಅಲ್ಲದೆ ಪರಲೋಕದಿಂದ ದೊಬ್ಬಲ್ಪಟ್ಟ ಸೈತಾನನು ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೇಳಿರುವವರ ಮೇಲೆ ಕೂಡ ಯುದ್ಧ ಮಾಡಲು ಹೊರಟಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ತೇವೆ. ಹಾಗೆ ಅವನು ಸಮುದ್ರ ತೀರದ ಮರಳಿನ ಮೇಲೆ ಹೋಗಿ ನಿಂತುಕೊಳ್ಳುವಂಥದ್ದನ್ನು ಕೂಡ ನಾವು 12ನೇ ಅಧ್ಯಾಯದ 17ನೇ ವಚನದಲ್ಲಿ ನೋಡ್ತೇವೆ. ಹಾಗೆಯೇ 13ನೇ ಅಧ್ಯಾಯದಲ್ಲಿ ಆ್ಯಂಟಿ ಕ್ರೈಸ್ಟ್ ಅಥವಾ ಕ್ರಿಸ್ತ ವಿರೋಧಿ ಇಬ್ಬರನ್ನು ಕೂಡ ನೋಡ್ತೇವೆ. ಆದರೆ ಒಂದು ವಿಷಯವನ್ನು ನಾವಿಲ್ಲಿ ಸ್ಪಷ್ಟವಾಗಿ ನೆನಪಿನಲ್ಲಿಟ್ಕೊಳ್ಬೇಕು. ಅದೇನೆಂದರೆ ಕರ್ತನಾದ ಯೇಸು ಕ್ರಿಸ್ತನು ಮತ್ತಾಯ 24:42-45 ತನ್ನ 2ನೆಯ ಬರುವಿಕೆಯನ್ನು ಕುರಿತು 3 ಎಚ್ಚರಿಕೆಗಳನ್ನು ನಮಗೆ ಕೊಟ್ಟಿದ್ದಾನೆ. ಹಾಗೆಯೇ ನಾವು ಕಾಯ್ತಾ ಇರುವಂಥದ್ದು ಕ್ರಿಸ್ತ ವಿರೋಧಿಗಲ್ಲ, ಆದರೆ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಗಾಗಿ ಅನ್ನುವಂಥದ್ದನ್ನು ನಾವು ನೆನಪಿನಲ್ಲಿಡಬೇಕು. ಅಲ್ಲಿ ಕೊಟ್ಟಿರುವಂತಹ 24ನೇ ಅಧ್ಯಾಯದ ಎಚ್ಚರಿಕೆಗಳನ್ನು ನೋಡ್ರಿ. ಮೊದಲನೇದಾಗಿ ಎಚ್ಚರವಾಗಿರ್ರಿ ಅನ್ನುವಂತಹ ಒಂದು ಎಚ್ಚರಿಕೆ ಇದೆ, ಅಂದರೆ ಬಿ ವಾಚಿಂಗ್ ಅನ್ನುವಂತಹ ಎಚ್ಚರಿಕೆ ಇದೆ. ಮತ್ತು ಸಿದ್ಧರಾಗಿರ್ರಿ ಅನ್ನುವಂತಹ ಇನ್ನೊಂದು ಎಚ್ಚರಿಕೆ ಇದೆ, ಅಂದರೆ ಬಿ ರೆಡಿ ಅನ್ನುವಂಥದ್ದು. ಹಾಗೆಯೇ ನಂಬಿಗಸ್ತರಾಗಿರ್ರಿ ಅನ್ನುವಂತಹ ಎಚ್ಚರಿಕೆ ಇದೆ, ಅಂದರೆ ಬಿ ಫೇತ್ಫುಲ್ ಅನ್ನುವಂತಹ ಎಚ್ಚರಿಕೆ. ಕರ್ತನು ಬರುವಂತಹ ಸಮಯ ಬಹಳ ಹತ್ತಿರವಾಗಿದೆ. ಇಡೀ ಮಾನವ ಚರಿತ್ರೆಯ ಪುಟಗಳನ್ನು ರಚಿಸಿದ ಮಹೋನ್ನತನಾದ ದೇವರು ಕರ್ತನಾದ ಯೇಸು ಕ್ರಿಸ್ತನು ರಾಜರ ರಾಜನು ಕರ್ತರ ಕರ್ತನು ಆಗಿ ಸಿಂಹಾಸನವೇರುವಂತಹ ಒಂದು ಸನ್ನಿವೇಶ, ಒಂದು ಸ್ಥಿತಿ ಬಹಳ ಸಮೀಪದಲ್ಲಿ ನೆರವೇರುವಂಥದ್ದನ್ನು ನಾವು ನೋಡ್ತೇವೆ. ಹಾಗೆ ಮಾನವ ಚರಿತ್ರೆ ಕೂಡ ಒಂದು ಅತ್ಯುಚ್ಚ ಸ್ಥಿತಿಗೆ ಏರುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದು. ಹಾಗೆಯೇ ಫಿಲಿಪ್ಪಿ 2 ಮತ್ತು 2ನೇ ಅಧ್ಯಾಯ 9-11 ವಚನಗಳಲ್ಲಿ ಹೇಳಿರೋ ಹಾಗೆ ನಾವು ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದಂತಹ ಹೆಸರನ್ನು ಹೊಂದಿರುವ ಆತನ
ತಂದೆಯಾದ ದೇವರ ಮುಂದೆ ಎಲ್ಲರೂ ಅಡ್ಡ ಬಿದ್ದು ಘನವನ್ನು ಸಲ್ಲಿಸುವಾತನ ಅಂದರೆ ಕರ್ತನಾದ ಯೇಸು ಕ್ರಿಸ್ತನ ಬರುವಿಕೆಗಾಗಿ ಮಾತ್ರ ಎದುರು ನೋಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಡಾಕ್ಟರ್ ಡ್ವೈಟ್ ಪೆಂಟಕೋಸ್ಟ್ ಅನ್ನುವಂತಹ ಒಬ್ಬ ಪ್ರಸಿದ್ಧರಾದ ಬೈಬಲ್ ವ್ಯಾಖ್ಯಾನಕಾರರಿದ್ದಾರೆ. ಅವರು ಒಂದು ಪುಸ್ತಕವನ್ನು ಕೂಡ ಬರೆದಿದ್ದಾರೆ, ದ ರೋಡ್ ಟು ಆರ್ಮೆಗದೋನ್ ಅನ್ನುವಂತಹ ಪುಸ್ತಕ. ಅದರಲ್ಲಿ ಅವರು 4ನೇ ಅಧ್ಯಾಯದಲ್ಲಿ ಇಡೀ ಒಂದು ಅಧ್ಯಾಯದಲ್ಲಿ ಅವರು ಈ ಒಂದು ಕ್ರಿಸ್ತ ವಿರೋಧಿಯನ್ನು ಕುರಿತಾಗಿ ಬರೀತಾರೆ. ದ ಆ್ಯಂಟಿ ಕ್ರೈಸ್ಟ್ ಹೂ ಇಸ್ ದ ನೆಕ್ಸ್ಟ್ ವರ್ಲ್ಡ್ ಲೀಡರ್ ಅನ್ನುವಂತಹ ಒಂದು ಅಧ್ಯಾಯ. ಅಂದರೆ ಕ್ರಿಸ್ತ ವಿರೋಧಿ ಮುಂದಿನ ವಿಶ್ವ ನಾಯಕನು ಯಾರು ಅನ್ನುವಂತಹ ಒಂದು ಅಧ್ಯಾಯವನ್ನು ಅವರು ಬರೀತಾರೆ. ಈ ಒಂದು ವಿಷಯಗಳನ್ನೆಲ್ಲ ಜ್ಞಾಪಕದಲ್ಲಿಟ್ಕೊಂಡು ನಾವು 13ನೇ ಅಧ್ಯಾಯಕ್ಕೆ ಹೋಗೋಣ. ಅಲ್ಲಿ ನಮಗೆ ಕ್ರಿಸ್ತ ವಿರೋಧಿಯ ಪರಿಚಯ ಸಿಗುತ್ತೆ. ಆದರೆ ನೆನಪಿನಲ್ಲಿಡಿ, ನಾವು ಕ್ರಿಸ್ತ ವಿರೋಧಿಯ ಪ್ರತ್ಯಕ್ಷತೆಗಾಗಿ ನಾವು ಎದುರು ನೋಡ್ತಾ ಇಲ್ಲ, ಆದರೆ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಗಾಗಿ ಎದುರು ನೋಡ್ತಾ ಇದ್ದೇವೆ ಅನ್ನುವಂಥದ್ದು. 13ನೇ ಅಧ್ಯಾಯಕ್ಕೆ ಹೋಗೋದಕ್ಕಿಂತ ಮುಂಚೆ ನಾವು ದಾನಿಯೇಲನ 7ನೇ ಅಧ್ಯಾಯದಲ್ಲಿ ಬರುವಂತಹ ಕೆಲವು ಪ್ರವಾದನಾ ವಾಕ್ಯಗಳನ್ನು ನೋಡೋಣ. 3ನೇ ವಚನದಿಂದ 8ನೇ ವಚನಗಳವರೆಗೆ ನೀವು ಅದನ್ನು ನೇರವಾಗಿ ಓದಬಹುದು. ಅಲ್ಲಿ 4 ದೊಡ್ಡ ಮೃಗಗಳು ಸಾಗರದೊಳಗಿನಿಂದ ಬರುವಂಥದ್ದನ್ನು ನೋಡಬಹುದು. ಹಾಗೆ ಆ ಮೃಗವು ಸಿಂಹದ ಹಾಗಿತ್ತು, ಅದಕ್ಕೆ ಹದ್ದಿನಂತೆ ರೆಕ್ಕೆಗಳಿದ್ದವು. ನಾನು ನೋಡುತ್ತಿರುವಾಗಲೇ ಆ ರೆಕ್ಕೆಗಳು ಕೀಳಲ್ಪಟ್ಟವು, ಅದು ನೆಲದಿಂದ ಎತ್ತಲ್ಪಟ್ಟು ಮನುಷ್ಯನ ಹಾಗೆ 2 ಕಾಲುಗಳ ಮೇಲೆ ನಿಲ್ಲಿಸಲ್ಪಟ್ಟಿತು. ಅದಕ್ಕೆ ಮನುಷ್ಯನ ಹೃದಯವು ಕೊಡೋಣವಾಯಿತು. ಆಹಾ, ಇನ್ನೊಂದು ಮೃಗ, 2ನೇದು, ಅದು ಕರಡಿಯ ಹಾಗಿತ್ತು, ಒಂದು ಹೆಗಲನ್ನು ಮೇಲಕ್ಕೆ ಎತ್ತಿಕೊಂಡಿತ್ತು. ತನ್ನ ಬಾಯಲ್ಲಿ ಹಲ್ಲುಗಳ ನಡುವೆ 3 ಪಕ್ಕೆಲುಬುಗಳನ್ನು ಕಚ್ಚಿಕೊಂಡಿತ್ತು. ನೀನೆದ್ದು ಬಹು ಮಾಂಸವನ್ನು ತಿನ್ನು ಎಂದು ಅದಕ್ಕೆ ಹೇಳೋಣವಾಯಿತು. ಅನಂತರ ನಾನು ನೋಡುತ್ತಿರುವಲ್ಲಿ ಇಗೋ, ಚಿರತೆಯ ಹಾಗಿರುವ ಮತ್ತೊಂದು ಮೃಗವು ಕಾಣಿಸಿತು. ಅದರ ಪಕ್ಕಗಳಲ್ಲಿ ಪಕ್ಷಿಯ ರೆಕ್ಕೆಗಳಂತಿರುವ 4 ರೆಕ್ಕೆಗಳಿದ್ದವು. ಆ ಮೃಗಕ್ಕೆ 4 ತಲೆಗಳಿದ್ದವು. ಅದಕ್ಕೆ ದೊರೆತನವು ಕೊಡೋಣವಾಯಿತು. ನಾನು ರಾತ್ರಿ ಕಂಡ ಕನಸಿನಲ್ಲಿ ಸ್ವಲ್ಪ ಹೊತ್ತಿನ ಮೇಲೆ ಆಹಾ, 4ನೆಯ ಮೃಗವು ಕಾಣಿಸಿತು. ಅದು ಭಯಂಕರ, ಹೆದರಿಸುವಂಥದ್ದು, ಅಧಿಕ ಬಲವುಳ್ಳದ್ದು. ಅದಕ್ಕೆ ಕಬ್ಬಿಣದ ದೊಡ್ಡ ಹಲ್ಲುಗಳಿದ್ದವು. ಅದು ನುಂಗುತ್ತಾ ಚೂರು ಚೂರು ಮಾಡುತ್ತಾ ಮಿಕ್ಕದ್ದನ್ನು ಕಾಲುಗಳಿಂದ ತುಳಿಯುತ್ತಾ ಇತ್ತು. ಅದು ಮುಂಚಿನ ಎಲ್ಲ ಮೃಗಗಳಿಗಿಂತ ವಿಲಕ್ಷಣವಾಗಿತ್ತು. ಅದಕ್ಕೆ 10 ಕೊಂಬುಗಳಿದ್ದವು. ನಾನು ಆ ಕೊಂಬುಗಳನ್ನು ಗಮನಿಸುತ್ತಿರುವಲ್ಲಿ ಇಗೋ, ಅವುಗಳ ನಡುವೆ ಇನ್ನೊಂದು ಚಿಕ್ಕ ಕೊಂಬು ಮೊಳೆಯಿತು. ಅದರ ದೆಸೆಯಿಂದ ಮುಂಚಿನ ಕೊಂಬುಗಳಲ್ಲಿ ಈ 3 ಬೇರು ಸಹಿತ ಕೀಳಲ್ಪಟ್ಟವು. ಆಹಾ, ಈ ಕೊಂಬಿನಲ್ಲಿ ಮನುಷ್ಯನ ಕಣ್ಣುಗಳಂತಿರುವ ಕಣ್ಣುಗಳು, ಬಡಾಯಿ ಕೊಚ್ಚಿಕೊಳ್ಳುವ ಬಾಯಿಯೂ ಇದ್ದವು ಎನ್ನುವಂತಹ ವಿಷಯ. ಹಾಗೆ ನೀವು 7ನೇ ಅಧ್ಯಾಯದಲ್ಲಿ 17ನೇ ವಚನದಲ್ಲಿ ದೇವದೂತನು ದಾನಿಯೇಲನಿಗೆ ಈ ವಿಷಯಗಳನ್ನು ಕುರಿತು ವಿವರಣೆಯನ್ನು ಕೊಡ್ತಾ ಇರುವಂತಹ ವಿಷಯಗಳನ್ನು ನೋಡ್ತೀರಿ. ಆ 4 ದೊಡ್ಡ ಮೃಗಗಳು ಅಂದರೆ ಲೋಕ ಸಾಗರದೊಳಗಿಂದ ಏರತಕ್ಕ 4 ರಾಜ್ಯಗಳು. ಆದರೆ ರಾಜ್ಯವು ಪರಾತ್ಪರನ ಭಕ್ತರಿಗೆ ಲಭಿಸುವುದು. ಅವರೇ ಅದನ್ನು ತಲತಲಾಂತರಕ್ಕೂ ಶಾಶ್ವತವಾಗಿ ಅನುಭವಿಸುವರು ಅನ್ನುವಂತಹ ಒಂದು ವಿವರಣೆ ಇದೆ. ಈ ವಾಕ್ಯ ಭಾಗವನ್ನು 7ನೇ ಅಧ್ಯಾಯ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂತಹ ಅಧ್ಯಾಯ. ಹಾಗೆ ನಮ್ಮ ಈ ಪ್ರಕಟಣೆ 13ನೇ ಅಧ್ಯಾಯಕ್ಕೆ ನೇರವಾಗಿ ಸಂಬಂಧಿಸಿದಂತಹ ಅಧ್ಯಾಯವಾಗಿದೆ. ಹಾಗೆಯೇ ಈ ವಚನ ಭಾಗದಲ್ಲಿ ನಾವು ನೋಡಿದ ಹಾಗೆ ಈ ವಾಕ್ಯ ಭಾಗದಲ್ಲಿ ಈ ಸಿಂಹ ಅನ್ನುವಂಥದ್ದು ಬ್ಯಾಬಿಲೋನಿಯನ್ ಎಂಪೈರ್, ಅಂದರೆ ಅದು ಮೀಡೋ ಪರ್ಷಿಯನ್ ಎಂಪೈರ್ನಿಂದ ಅಥವಾ ಸಾಮ್ರಾಜ್ಯದಿಂದ ಗೆಲ್ಲಲ್ಪಟ್ಟಂತಹ ವಿಷಯವನ್ನು ನಾವು ಚರಿತ್ರೆಯಿಂದ ತಿಳಿದುಕೊಂಡಿದ್ದೇವೆ. ಅಂದರೆ ಬ್ಯಾಬಿಲೋನ್ ಸಾಮ್ರಾಜ್ಯ, ಬಾಬೆಲ್ ಸಾಮ್ರಾಜ್ಯವನ್ನು ಮೀಡೋ ಪರ್ಷಿಯನ್ರವರು ಗೆದ್ದಂತಹ ವಿಷಯ. ಹಾಗೆ ಪರ್ಷಿಯನ್ರ ಸಾಮ್ರಾಜ್ಯ ಅದು 3 ಸಾಮ್ರಾಜ್ಯಗಳನ್ನು ಒಳಗೊಂಡಿತ್ತು ಅನ್ನುವಂಥದ್ದು ಕೂಡ ನಾವು ಚರಿತ್ರೆಯಿಂದ ತಿಳಿದುಕೊಂಡಿರುವಂತಹ ವಿಷಯ. ಮೇದ್ಯರು, ಪಾರಸಿಯರು ಮತ್ತು ಎಲಾಮರು ಇದ್ದಂತಹ ಒಂದು ಸಾಮ್ರಾಜ್ಯ. ಹಾಗೆ ಅದನ್ನು ಕರಡಿಯಿಂದ ಸೂಚಿತವಾಗಿ ನಾವು ನೋಡ್ತೇವೆ. ಅದು ತನ್ನ ಬಾಯಲ್ಲಿ 3 ಪಕ್ಕೆಲುಬುಗಳನ್ನು ಕಚ್ಚಿಕೊಂಡಿತ್ತು ಎನ್ನುವಂತಹ ವಿಷಯವನ್ನು ನಾವು ಈಗಾಗಲೇ ನೋಡಿದ್ದೇವೆ. ಈ ಸಾಮ್ರಾಜ್ಯವನ್ನು ಗ್ರೀಕರು ಅಲೆಕ್ಸಾಂಡರ್ ದ ಗ್ರೇಟ್ ಅಥವಾ ಅಲೆಕ್ಸಾಂಡರ್ ಚಕ್ರವರ್ತಿಯ ಆಡಳಿತದಲ್ಲಿ ಗೆದ್ದುಕೊಂಡಂಥದ್ದು ಕೂಡ ಚರಿತ್ರೆಯಲ್ಲಿ ದಾಖಲಾಗಿರುವಂತಹ ಒಂದು ಸತ್ಯ. ಹಾಗೆ ಈ ಗ್ರೀಕ್ ಸಾಮ್ರಾಜ್ಯ ಅನ್ನುವಂಥದ್ದನ್ನು ಚಿರತೆಯಿಂದ
ಸಾಂಕೇತಿಕವಾಗಿ ಹೇಳಿರುವಂತಹ ವಿಷಯ. ಅದು ದಾನಿಯೇಲ 7ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡಿರುವಂತಹದ್ದು. ಅದಕ್ಕೆ 4 ರೆಕ್ಕೆಗಳು ಮತ್ತು 4 ತಲೆಗಳನ್ನು ನಾವು ನೋಡ್ತೇವೆ. ಅಂದರೆ ಅಲೆಕ್ಸಾಂಡರ್ ದ ಗ್ರೇಟ್ಗಿದ್ದಂತಹ 4 ಜನರಲ್ಗಳನ್ನು, ಅಂದರೆ ಮಿಲಿಟರಿ ಅಧಿಕಾರಿಗಳನ್ನು ಸೂಚಿಸುವಂತಹದ್ದು. ಈ 4 ಕೂಡ ಅಲೆಕ್ಸಾಂಡರ್ ಸತ್ತ ನಂತರ 4 ಭಾಗವನ್ನಾಗಿ ರಾಜ್ಯವನ್ನು ಮಾಡಿ ಅವುಗಳ ದೊರೆತನವನ್ನು ಹೊಂದಿಕೊಂಡ್ರು ಅನ್ನುವಂಥದ್ದು ಚರಿತ್ರೆ ದಾಖಲುಪಡಿಸಿರುವಂತಹ ಸತ್ಯ ಆಗಿದೆ. ಹಾಗೆ ಈ ಒಂದು ಗ್ರೀಕ್ ಸಾಮ್ರಾಜ್ಯವನ್ನು ರೋಮನ್ ಸಾಮ್ರಾಜ್ಯದವರು ಗೆದ್ದುಕೊಂಡದನ್ನು ಕೂಡ ನಾವು ಚರಿತ್ರೆಯಲ್ಲಿ ನೋಡ್ತೇವೆ. ಅಷ್ಟೇ ಅಲ್ಲದೆ ಈ ರೋಮ್ ಸಾಮ್ರಾಜ್ಯವನ್ನು ಯಾರೂ ಕೂಡ ಗೆಲ್ಲಲಿಲ್ಲ. ಆದರೆ ಅದು ತಾನಾಗಿ ತನ್ನ ಒಳ ಬಿರುಕಿನಿಂದ ಒಂದು ಹೊಡೆದೋಯ್ತು, ಭಾಗವಾಯಿತು, 10 ರಾಷ್ಟ್ರಗಳಾಯಿತು ಅನ್ನುವಂಥದ್ದು ಕೂಡ ಚರಿತ್ರೆಯಲ್ಲಿ ದಾಖಲಾಗಿರುವಂತಹ ಒಂದು ಸತ್ಯ. ಹಾಗೆ ಈ ರೋಮ್ ಸಾಮ್ರಾಜ್ಯ ಕರ್ತನಾದ ಯೇಸು ಕ್ರಿಸ್ತನು ಈ ಭೂಮಿಯ ಮೇಲೆ ಇದ್ದಾಗ ಇದ್ದಂತಹ ಸಾಮ್ರಾಜ್ಯ ಅದು ಸಂಘಟಿತವಾಗಿರಲಿಲ್ಲ, ಹಾಗೆಯೇ ಒಳಬೆರುಕಿತ್ತು. ಅಷ್ಟೇ ಅಲ್ಲದೆ ಒಂದು ತನ್ನ ಅಸ್ತಿತ್ವದ ಸಮಯದಲ್ಲಿ ಉಳಿದ 3 ರಾಜ್ಯಗಳಿಂದ ಒಂದು ರೀತಿಯಲ್ಲಿ ಅವರ ಎಲ್ಲ ಸಂಸ್ಕೃತಿಯನ್ನು ಪಡೆದುಕೊಂಡಿತ್ತು ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಹಾಗೆಯೇ ಯೋಹಾನನು ಪ್ರಕಟಣೆಯನ್ನು ಬರೆದ 500 ವರ್ಷಗಳ ನಂತರ ರೋಮ್ ಸಾಮ್ರಾಜ್ಯವು 10 ದೇಶಗಳಾಗಿ, ಅಂದರೆ ಗ್ರೀಸ್, ಇಟಾಲಿ, ಸ್ಪೇನ್, ಪೋರ್ಚುಗಲ್, ಫ್ರಾನ್ಸ್ ಹೀಗೆ ಇತ್ಯಾದಿಯಾಗಿ ಭಾಗ ಆದದ್ದು ಕೂಡ ಚರಿತ್ರೆಯಲ್ಲಿ ದಾಖಲಾಗಿರುವಂತಹ ಸತ್ಯ. ಹಾಗೆ ಈ 4ನೆಯ ಒಂದು ರಾಜ್ಯ 10 ಸ್ವತಂತ್ರ ರಾಷ್ಟ್ರಗಳಾಗಿ ಈ ಒಂದು ಪ್ರದೇಶದಲ್ಲಿ, ಆ ಪ್ರಾಚೀನ ಕಾಲದ ರೋಮ್ ಸಾಮ್ರಾಜ್ಯದ ಪ್ರದೇಶದಲ್ಲಿ ಈಗ ಅಸ್ತಿತ್ವದಲ್ಲಿವೆ. ಹಾಗೆಯೇ ನಾವೀಗ ಪ್ರಕಟಣೆಯ 13ನೆಯ ಅಧ್ಯಾಯಕ್ಕೆ ಹಿಂತಿರುಗೋಣ. ಅಲ್ಲಿ ಘಟಸರ್ಪದ ಅಸ್ತ್ರವಾಗಿರುವಂತಹ ಮೃಗವು ಸಮುದ್ರದೊಳಗಿಂದ ಬರುವಂಥದ್ದನ್ನು ನಾವು ನೋಡ್ತೇವೆ. ಅದಕ್ಕೂ ಮುಂಚೆ ನಾನು ನಿಮಗೆ ಕೆಲವು ವಚನಗಳನ್ನ ಓದ್ತೇನೆ ಆ ಭಾಗದಿಂದ. ಸಮುದ್ರದಿಂದ ಮೃಗವು ಏರಿ ಬರುವುದನ್ನು ಕಂಡೆನು. ಅದಕ್ಕೆ 7 ತಲೆಗಳು, 10 ಕೊಂಬುಗಳು, ಕೊಂಬುಗಳ ಮೇಲೆ 10 ಮಕುಟಗಳು, ತಲೆಗಳ ಮೇಲೆ ದೇವದೂಷಣ ನಾಮಗಳು ಇದ್ದವು. ನಾನು ಕಂಡ ಮೃಗವು ಚಿರತೆಯಂತಿತ್ತು. ಅದರ ಕಾಲುಗಳು ಕರಡಿಯ ಕಾಲುಗಳಂತೆಯೂ ಅದರ ಬಾಯಿ ಸಿಂಹದ ಬಾಯಂತೆಯೂ ಇದ್ದವು. ಅದಕ್ಕೆ ಘಟಸರ್ಪನು ಶಕ್ತಿಯನ್ನು, ಸಿಂಹಾಸನವನ್ನು, ಮಹಾ ಅಧಿಕಾರವನ್ನು ಕೊಟ್ಟನು. ಅದರ ತಲೆಗಳಲ್ಲಿ 1 ತಲೆ ಗಾಯ ಹೊಂದಿ ಸಾಯುವ ಹಾಗಿರುವುದನ್ನು ಕಂಡೆನು. ಆ ಮರಣಕರವಾದ ಗಾಯವು ವಾಸಿಯಾಯಿತು. ಭೂಲೋಕದವರೆಲ್ಲರೂ ಆ ಮೃಗವನ್ನು ನೋಡುತ್ತಾ ಆಶ್ಚರ್ಯಪಟ್ಟನು. ಘಟಸರ್ಪನು ಆ ಮೃಗಕ್ಕೆ ಅಧಿಕಾರವನ್ನು ಕೊಟ್ಟವನಾದ್ದರಿಂದ ಅವರು ಆ ಘಟಸರ್ಪನಿಗೆ ನಮಸ್ಕಾರ ಮಾಡುವವರಾದರು. ಇದಲ್ಲದೆ ಆ ಮೃಗಕ್ಕೆ ನಮಸ್ಕಾರ ಮಾಡಿ, ಈ ಮೃಗಕ್ಕೆ ಸಮಾನರು ಯಾರು, ಇದರ ಮೇಲೆ ಯುದ್ಧ ಮಾಡುವುದಕ್ಕೆ ಯಾರು ಶಕ್ತರು ಅಂದರು. ಬಡಾಯಿ ಮಾತುಗಳನ್ನು, ದೂಷಣೆಯ ಮಾತುಗಳನ್ನು ಆಡುವ ಬಾಯಿ ಅದಕ್ಕೆ ಕೊಡಲ್ಪಟ್ಟಿತು ಮತ್ತು 42 ತಿಂಗಳ ಪರ್ಯಂತರ ತನ್ನ ಕಾರ್ಯಗಳನ್ನು ನಡೆಸುವ ಅಧಿಕಾರವು ಅದಕ್ಕೆ ಕೊಡಲ್ಪಟ್ಟಿತು. ಅದು ಬಾಯಿ ತೆರೆದು ದೇವರನ್ನು ದೂಷಿಸಿದ್ದಲ್ಲದೆ ಆತನ ನಾಮವನ್ನು, ಆತನ ನಿವಾಸವನ್ನು, ಪರಲೋಕ ನಿವಾಸಿಗಳನ್ನು ದೂಷಿಸಿತು. ಇದಲ್ಲದೆ ದೇವ ಜನರ ಮೇಲೆ ಯುದ್ಧ ಮಾಡಿ ಅವರನ್ನು ಜಯಿಸುವುದಕ್ಕೆ ಅದಕ್ಕೆ ಅಧಿಕಾರ ಕೊಡಲ್ಪಟ್ಟಿತು ಮತ್ತು ಸಕಲ ಕುಲ, ಪ್ರಜೆ, ಭಾಷೆ, ಜನಾಂಗಗಳ ಮೇಲೆ ಅದಕ್ಕೆ ಅಧಿಕಾರವು ಕೊಡಲ್ಪಟ್ಟಿತು. ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾದ ಆತನ ಬಳಿಯಲ್ಲಿರುವ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ ಹೆಸರುಗಳು ಬರೆದಿರುವುದಿಲ್ಲವೋ ಆ ಭೂನಿವಾಸಿಗಳೆಲ್ಲರೂ ಅದಕ್ಕೆ ನಮಸ್ಕಾರ ಮಾಡುವರು. ಕಿವಿಯುಳ್ಳವನು ಕೇಳಲಿ. ಸೆರೆ ಹಿಡಿಯುವವನು ತಾನೇ ಸೆರೆಗೆ ಹೋಗುವನು. ಕತ್ತಿಯಿಂದ ಕೊಲ್ಲುವವನು ಕತ್ತಿಯಿಂದಲೇ ಸಾಯಬೇಕು. ಇದರಲ್ಲಿ ದೇವ ಜನರ ತಾಳ್ಮೆಯೂ ನಂಬಿಕೆಯೂ ತೋರಿ ಬರುತ್ತವೆ. ಇಲ್ಲಿ ಸಮುದ್ರ ಅನ್ನುವಂಥದ್ದನ್ನು ನಾವು ನೋಡಿದ್ದೇವೆ. ಸಮುದ್ರ ಅನ್ನುವಂಥದ್ದು ಸಮುದ್ರದಿಂದ ಮೃಗವು ಏರಿ ಬರುವಂಥದ್ದನ್ನು ನೋಡಿದ್ದೇವೆ. ಸಮುದ್ರ ಅನ್ನುವಂಥದ್ದು ಅನ್ಯ ರಾಷ್ಟ್ರಗಳನ್ನು ದೊಡ್ಡ ಗೊಂದಲದ ರಾಜಕೀಯ ಘರ್ಷಣೆಯನ್ನು ಪ್ರತಿನಿಧಿಸುವಂಥದ್ದು. ಯೆಶಾಯ 57:20 ನೀವು ನೋಡ್ತೀರಿ, ದುಷ್ಟರಾದರೂ ಅಲ್ಲೋಲ ಕಲೋಲವಾದ ಸಮುದ್ರದಂತಿದ್ದಾರೆ, ಅದು ಸುಮ್ಮನಿರದು, ಅದರ ತೆರೆಗಳು ಕೆಸರನ್ನು ಬುರುದೆಯನ್ನು ಕಾರುತ್ತಲಿರುತ್ತವೆ ಅನ್ನುವಂಥದ್ದು. ಹಾಗೆ ಚಿರತೆ ಅಂದ ಕೂಡಲೇ ನಮಗೆ ಜ್ಞಾಪಕಕ್ಕೆ ಬರುವಂಥದ್ದು ದಾನಿಯೇಲನ ಪ್ರವಾದನೆಯಿಂದ ಅಲೆಕ್ಸಾಂಡರ್ ಚಕ್ರವರ್ತಿಯ ಗ್ರೀಕ್ ಸಾಮ್ರಾಜ್ಯ. ಹಾಗೆ ಕರಡಿ ಕೂಡ ಒಂದು ಪರ್ಷಿಯನ್ನರ ಸಾಮ್ರಾಜ್ಯವನ್ನು
ಪ್ರತಿನಿಧಿಸುವಂಥದ್ದು, ಸಿಂಹ ಕೂಡ ಬ್ಯಾಬಿಲೋನ್ ಸಾಮ್ರಾಜ್ಯವನ್ನು ಸೂಚಿಸುವಂಥದ್ದು. ಹಾಗೆಯೇ ಪ್ರಕಟಣೆ 12ನೇ ಅಧ್ಯಾಯದ ಪ್ರಕಾರ ಈ ಘಟಸರ್ಪನೆಂದರೆ ಸೈತಾನನು ಎನ್ನುವಂಥದ್ದನ್ನು ನಾವು ಈಗಾಗಲೇ ನೋಡಿದ್ದೇವೆ. ಈ ಕೊನೆಗಾಲದಲ್ಲಿ ತನ್ನ ಅಧಿಕಾರವನ್ನು ಶಕ್ತಿಯನ್ನು ಕೊಡುವಂಥದ್ದನ್ನು ಈ ಒಂದು ಮೃಗಕ್ಕೆ, ಅಂದರೆ ಆ್ಯಂಟಿ ಕ್ರೈಸ್ಟ್ ಅಥವಾ ಕ್ರಿಸ್ತ ವಿರೋಧಿ ಅಂತ ನಾವೇನು ಹೇಳ್ತೇವೋ ಆ ವ್ಯಕ್ತಿಗೆ ಎಲ್ಲ ಅಧಿಕಾರವನ್ನು, ಅಂದರೆ ಒಂದು ಮಾಸ್ಟರ್ ಪೀಸ್ ಆಗಿ ತಯಾರು ಮಾಡುವಂಥದ್ದನ್ನು ಸೈತಾನನ್ನು ನಾವು ನೋಡ್ತೇವೆ. ಹಾಗೆಯೇ ಇದು ಒಂದು ರೀತಿಯಲ್ಲಿ ಕುತೂಹಲಕಾರಿಯಾದ ಅಂಶ ಕೂಡ. ಯಾಕೆಂದರೆ ಇಡೀ ಚರಿತ್ರೆಯಲ್ಲಿ ಎಲ್ಲ ರಾಜರನ್ನು ಅಧಿಕಾರಿಗಳನ್ನು ನೇಮಿಸುವ ಆತನು ದೇವರೇ ಆಗಿದ್ದಾನೆ. ಆದರೆ ಈ ಅಂತ್ಯಕಾಲದಲ್ಲಿ ಎಲ್ಲ ಇಡೀ ಪ್ರಪಂಚದ ಮೇಲಿನ ಅಧಿಕಾರವನ್ನು ಹೊಂದಲಿಕ್ಕೆ ಸೈತಾನನಿಗೆ ಆತನು ಅನುಮತಿಯನ್ನು ನೀಡಿದ್ದಾನೆ ಅನ್ನುವಂಥದ್ದನ್ನು ನಾವು ಕುತೂಹಲದಿಂದ ನೋಡ್ಬೋದು. ಹಾಗೆ ಸೈತಾನನಿಗೂ ಕೂಡ ಸ್ವಂತವಾಗಿ ತನ್ನದೇ ಆದ ಯಾವುದನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬರೀ ನಕಲಿ ಮಾಡುವುದಷ್ಟೇ, ಅಂದರೆ ಅನುಕರಣೆ ಮಾಡುವಂಥದ್ದು ಮಾತ್ರ ಅವನಿಗೆ ತಿಳಿದಿದೆ. ಹಾಗೆಯೇ ಸತ್ಯವೇದ ಅಂದರೆ ಸ್ಕ್ರಿಪ್ಚರ್ ಅಥವಾ ಬೈಬಲ್ನಲ್ಲಿ ಏನಿದೆ ಅನ್ನುವಂಥದ್ದು ಕೂಡ ಗೊತ್ತಿದೆ. ಹಾಗೆಯೇ ಸ್ವಲ್ಪ ಕಾಲ ಮಾತ್ರ ತನಗಿದೆ ಅನ್ನುವಂತಹ ವಿಷಯವನ್ನು ತಿಳಿದುಕೊಂಡಿರುವಂತಹ ಸೈತಾನನು ಈ ಒಂದು ಮೃಗ ಅಂದರೆ ಕ್ರಿಸ್ತ ವಿರೋಧಿಯನ್ನು ಉಪಯೋಗಿಸ್ಕೊಂಡು ಏನೆಲ್ಲ ಮಾಡ್ತಾನೆ ಅನ್ನುವಂತಹ ವಿಷಯವನ್ನು ನಾವು ಈ 13ನೇ ಅಧ್ಯಾಯದಲ್ಲಿ ನೋಡ್ತೇವೆ. 13ನೇ ಅಧ್ಯಾಯದಲ್ಲಿರುವ 3ನೇ ವಚನವನ್ನು ನೋಡ್ರಿ. ಅದರ ತಲೆಗಳಲ್ಲಿ ಒಂದು ತಲೆ ಗಾಯ ಹೊಂದಿ ಸಾಯುವ ಹಾಗಿರುವುದನ್ನು ಕಂಡೆನು. ಆ ಮರಣಕರವಾದ ಗಾಯವು ವಾಸಿಯಾಯಿತು ಅನ್ನುವಂಥದ್ದನ್ನು, ಇದನ್ನು ಕುರಿತಾಗಿ ಕೆಲವು ವ್ಯಾಖ್ಯಾನಕಾರರು ಒಂದು ಕ್ರಿಸ್ತ ವಿರೋಧಿಯ ಫೇಕ್ ಡೆತ್ ಆ್ಯಂಡ್ ಫೇಕ್ ರಿಸರೆಕ್ಷನ್, ಅಂದರೆ ಒಂದು ಸುಳ್ಳು ಸಾವು ಹಾಗೂ ಸುಳ್ಳು ಪುನರುತ್ಥಾನ ಇರಬಹುದು ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಹಾಗೆಯೇ ಇದು ಒಂದು ಪತನದ ಸ್ಥಿತಿಯಲ್ಲಿ ಇರುವಂತಹ ರೋಮ್ ಸಾಮ್ರಾಜ್ಯವನ್ನು, ಹಾಗೀಗ ಸ್ವತಂತ್ರ ರಾಷ್ಟ್ರಗಳಾಗಿರುವಾಗ ಆಗ ಒಂದು ದೊಡ್ಡ ಸಾಮ್ರಾಜ್ಯವಾಗಿದ್ದಂತಹ ಮತ್ತು ಮುಂದೆ ಈ ಸಾಮ್ರಾಜ್ಯವು ಮತ್ತೆ ತಲೆ ಎತ್ತುವಂಥದ್ದನ್ನು ಅದೇ ಭಾಗದಿಂದ ಅದನ್ನು ಕೂಡ ಸೂಚಿಸುವಂಥದ್ದಾಗಿದೆ. ಹಾಗೆಯೇ 4ನೇ ವಚನದಲ್ಲಿ ಘಟಸರ್ಪನು ಅಂದರೆ ಸೈತಾನನು ಇಡೀ ಅಧಿಕಾರವನ್ನು ಆ ಮೃಗಕ್ಕೆ ಕೊಟ್ಟದ್ದನ್ನು ನಾವು ನೋಡ್ತೇವೆ, ಅಂದರೆ ಆ್ಯಂಟಿ ಕ್ರೈಸ್ಟ್ಗೆ. ಹಾಗೆಯೇ ಈ ಮೃಗಕ್ಕೆ ಸಮಾನರು ಯಾರು ಎನ್ನುವಂತಹ ಒಂದು ದೊಡ್ಡ ಮಾತುಗಳನ್ನು ಮೃಗದ ಹಿಂಬಾಲಕರು, ಅಂದರೆ ಆ್ಯಂಟಿ ಕ್ರೈಸ್ಟ್ ಅಥವಾ ಕ್ರಿಸ್ತ ವಿರೋಧಿಯನ್ನು ಅನುಕರಣೆ ಮಾಡುವಂತಹವರು ಅಥವಾ ಅವನ ಹಿಂದೆ ಹೋಗುವಂತಹ ಜನರು ಬಡಾಯಿ ಮಾತುಗಳನ್ನು ಆಡುವಂಥದ್ದನ್ನು ಕೂಡ ನೋಡ್ತೇವೆ. ಅಷ್ಟೇ ಅಲ್ಲದೆ ಈ ಕ್ರಿಸ್ತ ವಿರೋಧಿ ಕೂಡ ನಾವು ದಾನಿಯೇಲನ ಪ್ರವಾದನೆಯಲ್ಲಿ ನೋಡಿದ ಹಾಗೆ ಇಲ್ಲಿ ಕೂಡ ಬಡಾಯಿ ಮಾತುಗಳನ್ನು, ದೂಷಣೆಯ ಮಾತುಗಳನ್ನು ಆಡ್ತಾ ಇರುವಂಥದ್ದನ್ನು ಕೂಡ ನೋಡ್ತೇವೆ. 42 ತಿಂಗಳುಗಳ ಕಾಲ ಅಧಿಕಾರ ನಡೆಸುವಂತಹ ಒಂದು ಅಧಿಕಾರವನ್ನು ಅದಕ್ಕೆ ದೇವರೇ ಕೊಟ್ಟಿರುವಂಥದ್ದು ಕೂಡ ನಮಗೆ ಸ್ಪಷ್ಟವಾಗಿರುವಂತಹ ವಿಷಯ. ಅದು ಬಾಯಿ ತೆರೆದು ದೇವರನ್ನು ದೂಷಿಸಿತು, ಹಾಗೆ ಆತನ ಹೆಸರನ್ನು ಕೂಡ ದೂಷಣೆ ಮಾಡ್ತು. ಅಷ್ಟೇ ಅಲ್ಲದೆ ಆತನ ನಿವಾಸವನ್ನು ಕೂಡ ದೂಷಣೆ ಮಾಡ್ತು, ಹಾಗೆ ಪರಲೋಕದ ನಿವಾಸಿಗಳನ್ನು ಕೂಡ ದೂಷಣೆ ಮಾಡ್ತು ಅನ್ನುವಂಥದ್ದನ್ನು 6ನೇ ವಚನದಲ್ಲಿ ನೋಡ್ತೇವೆ. ಇದು ಅಲ್ಲದೆ 7ನೇ ವಚನದಲ್ಲಿ ನೋಡಬೇಕಾದ್ರೆ ದೇವ ಜನರ ಮೇಲೆ ಯುದ್ಧ ಮಾಡಿ ಅವ್ರನ್ನ ಜಯಿಸಲಿಕ್ಕೆ ಅದಕ್ಕೆ ಅಧಿಕಾರ ಕೊಡಲ್ಪಟ್ಟಿದೆ ಅನ್ನುವಂಥದ್ದು ಕೂಡ ಸ್ಪಷ್ಟ. ಅಷ್ಟೇ ಅಲ್ಲದೆ ಎಲ್ಲ ಕುಲ, ಭಾಷೆ, ಜನಾಂಗ ಎಲ್ಲರ ಮೇಲೆ ಅದಕ್ಕೆ ಅಧಿಕಾರವನ್ನು ಕೊಡಲಾಗಿದೆ, ಅಂದರೆ ಇಡೀ ಪ್ರಪಂಚದ ಮೇಲೆ ಅಧಿಕಾರವನ್ನು ಕೊಡಲಾಗಿದೆ. ಈ ಪ್ರವಾದನೆಯಲ್ಲಿ ಮತ್ತೆ ಈ ಕೊನೆಯ ಭಾಗದಲ್ಲಿ ಒಂದು ಸಂದೇಶವನ್ನು ಯೋಹಾನನು ಕೊಡ್ತಾ ಇದ್ದಾನೆ. ಅದೇನಂತಂದರೆ, ಕಿವಿಯುಳ್ಳವನು ಕೇಳಲಿ, ಸೆರೆ ಹಿಡಿಯುವವನು ತಾನೇ ಸೆರೆಗೆ ಹೋಗುವನು, ಕತ್ತಿಯಿಂದ ಕೊಲ್ಲುವವನು ಕತ್ತಿಯಿಂದಲೇ ಸಾಯಬೇಕು, ಇದರಲ್ಲಿ ದೇವಜನರ ತಾಳ್ಮೆಯೂ ನಂಬಿಕೆಯೂ ತೋರಿ ಬರುತ್ತದೆ ಅನ್ನುವಂಥದ್ದು. ಈ ಸಮಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನು ಸೆರೆ ಹಿಡ್ಲಿಕ್ಕೆ ಬಂದಾಗ ಕಿವಿಯನ್ನು ಕತ್ತರಿಸಿದಂತಹ ಶಿಷ್ಯನಿಗೆ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂತಹ ಮಾತನ್ನು ಜ್ಞಾಪಿಸ್ಕೊಳ್ಬಹುದು. ಮತ್ತಾಯ 26ನೇ ಅಧ್ಯಾಯದಲ್ಲಿ ನೀವು ನೋಡ್ತೀರಿ, ಕತ್ತಿಯನ್ನು ಹಿಡಿದವರೆಲ್ಲರೂ ಕತ್ತಿಯಿಂದಲೇ ಸಾಯುವರು ಅನ್ನುವಂತಹ ಮಾತು. ಅಷ್ಟೇ ಅಲ್ಲದೆ ಈ ಸಂಕಟದ ಸಮಯವನ್ನು ಕರ್ತನಾದ ದೇವರು ಮಿತಿಗೊಳಿಸಿರುವಂಥದ್ದನ್ನು ಕೂಡ ಮತ್ತಾಯ 24-22ರಲ್ಲಿ ನೋಡ್ತೇವೆ. ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂತಹ ವಿಷಯ, ಕರ್ತನು ಆ ದಿನಗಳನ್ನು ಕಡಿಮೆ ಮಾಡದಿದ್ದರೆ ಒಂದು ನರಪ್ರಾಣಿಯಾದರೂ ಉಳಿಯದು, ಆದುಕೊಂಡವರಿಗೋಸ್ಕರ ಆ ದಿನಗಳನ್ನು ಕಡಿಮೆ ಮಾಡುವನು ಅನ್ನುವಂತಹ ವಿಷಯ ಇದೆ. ಹಾಗೆ ಕ್ರಿಸ್ತ ವಿರೋಧಿಗೆ ಕೇವಲ 42 ತಿಂಗಳುಗಳ ಕಾಲ ಮಾತ್ರ ಅಪರಿಮಿತವಾದಂತಹ ಅಧಿಕಾರ ಇದೆ. ಭವಿಷ್ಯ ದೇವರಿಗೆ ಸೇರಿದ್ದಾಗಿದೆ. ಮುಂದಿನ ವಿಷಯಗಳನ್ನು ನಾವು ನೋಡೋಣ ಮುಂದಿನ ಭಾಗದಲ್ಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.